ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶು ಕಿರಣ್ ವ್ಲಾಗ್. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿಫನ್ಗೆ ಚಪಾತಿ ಮಾಡಿಬಿಟ್ಟು ಅದ್ರ ಜೊತೆಗೆ ಟೊಮೊಟೊ ಕಾಯಿ ಚಟ್ನಿ ಮಾಡಿದ್ದೀವಿ. ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಹರ್ಕೊಡ್ತಿದ್ರು. ನಾನು ನಿಂತ್ಕೊಂಡು ಬೇಯಿಸ್ತಾ ಇದ್ದೆ. ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತಂದರೆ ಲಿಂಗದಳ್ಳಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತಂದರೆ ಅಲ್ಲಿ ವಾರಕ್ಕೊಂದ್ಸತಿ ನೀರು ಬಿಡ್ತಾರೆ. ಹಾಗಾಗಿ ಅಲ್ಲಿ ಹೋಗ್ತಾಯಿದ್ದೀವಿ. ಹಾಗೆ ಗಾಡಿಯಲ್ಲಿ ಪೆಟ್ರೋಲ್ ಇತ್ತು, ಬಟ್ ಎಲ್ಲಾದರೂ ಟೈಮ್ ಯಾಕೆ ಬೇಕು, ಹೋಗೋದೇ ಮೇನ್ ರೋಡಲ್ಲೆಲ್ಲ ಹೋಗೋದು. ನಾವು ಒಂದು ಹತ್ತಿರ ಆಗುತ್ತೆ ಅಂತಂದ್ಬಿಟ್ಟು ಯಾವುದ್ಯಾವುದೋ ಊರೊಳಗೆ ಹೋಗೋದು ಅಂತಂದ್ಬಿಟ್ಟು, ಅಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಇರೋದಿಲ್ಲ. ಪೆಟ್ರೋಲ್ ಬಂಕ್ ಇರೋ ಹತ್ರನೇ ಹಾಕಿಸ್ಕೊಬೇಕಲ್ವ. ಸೊ ಹಾಕಿಸ್ಕೊಂಡು ಹೋಗ್ತಾಯಿದ್ದೀವಿ. ನೀವೇ ನೋಡ್ತಿರ್ಬೋದು, ಬಿಸಿಲು ಸಹ ಗಾಳಿನೂ ತುಂಬಾ ಇದೆ. ಹಾಗಾಗಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು, ಗಾಳಿ ತಡೆಯೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಹಂಗೇ ಬಟ್ಟೆ ಕಟ್ಕೊಂಡು ಹೋಗ್ತಾಯಿದ್ದೀವಿ. ಇದು ಚಾನಲಲ್ಲಿ ನೀರು ಹೋಗ್ತಿರೋದು ನೋಡಲಿಕ್ಕೆ ಒಂದು ಖುಷಿ ಆಯಿತು. ಹಾಗಾಗಿ ಹಂಗೆ ಒಂದು ವಿಡಿಯೋವನ್ನು ಮಾಡಿಕೊಂಡೆ. ಫೈನಲಿ ಲಿಂಗದಳ್ಳಿಗೆ ನಾವು ಬಂದ್ವಿ. ಇನ್ನೂ ಸಹ ಪಕ್ಕದ ಬೀದಿ ಅಂತಾರಲ್ಲ, ಆ ಕಡೆ ನೀರು ಬಿಟ್ಟಿದ್ರು. ಇನ್ನು ನಮ್ಮ ಕಡೆ ನೀರು ಬಿಟ್ಟಿರಲಿಲ್ಲ. ನೀರು ಸಹ ಬಿಟ್ಟರು. ಫೈನಲಿ ಎಲ್ಲ ತುಂಬಿಸು ಸಹ ಆಯಿತು. ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ನೀರು ಬಿಟ್ಟಿದ್ರಲ್ಲ, ಬಿಸಿಲಲ್ಲಿ ಬಂದಿದ್ವಲ್ಲ, ಹಾಗಾಗಿ ಫ್ರೆಶ್ ಅಪ್ ಸಹ ಅದು. ಆಮೇಲೆ ಆ ಗಿರಿ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಒಂಥರ ಉಪ್ಪು ನೀರಿಲ್ಲ, ತುಂಬ ಸಿಹಿ ನೀರು. ನಿಮಗೆ ಗೊತ್ತಿರುತ್ತೆ ಗಿರಿ ನೀರು ಯಾವ ಥರ ಇರುತ್ತೆ. ಕಲತೆ ನೀರು ಇಲ್ಲಿಗೆ ಬರೋದು ಲಿಂಗದಳ್ಳಿಗೆ. ಹಾಗಾಗಿ ಸ್ನಾನ ಎಲ್ಲ ಇಬ್ಬರು ಸಹ ಮಾಡ್ಕೊಂಡ್ವಿ. ಆಮೇಲೆ ಇನ್ನು ಹೊಟ್ಟೆ ಕೇಳಬೇಕಲ್ಲ, ಟೈಮ್ ಆಗೋಯ್ತೆ ಆಲ್ರೆಡಿ. ಅಲ್ಲೇ 3:00 ಆಗಿಬಿಟ್ಟಿತ್ತು. ಆಮೇಲೆ ಏನು ಮಾಡೋದಪ್ಪ, ಇರೋದ್ರಲ್ಲೇ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಫ್ರಿಜ್ಜಲ್ಲಿ ನೋಡಿದಾಗ ಟೊಮೊಟೊ ಇತ್ತು. ಇನ್ನು ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದ್ದೇ ಇರುತ್ತೆ. ಏನು ಮಸಾಲೆ ರುಬ್ಬಲಿಲ್ಲ, ಹಾಗೆಯೇ ಟೊಮೊಟೊ ಬಾತ್ ಮಾಡಿಕೊಂಡು ತಿಂದಾಯಿತು. ಆಮೇಲೆ ಅಲ್ಲೇ 5:15 ಆಗಕ್ಕೆ ಬಂದಿತ್ತು. ನಾವು ಸಹ ಮತ್ತೆ ಹೊರಟು. ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ. ನಾವು ಊರ ಮೇಲೆ ಹೋಗ್ತೀವಿ ಅಂತಂದ್ವಲ್ಲ, ಬೇರೆ ಬೇರೆ ಊರ ಮೇಲೆ. ಈ ಊರು ಬಂದ್ಬಿಟ್ಟು ಹೆಮ್ಮೆದೊಡ್ಡಿ ಊರು. ಅಲ್ಲಿ ನೋಡಿದರೆ ಬರೀ ಹಸುಗಳು ಅಂತೂ ಒಂದು ನಾನು ಸಹ ನೋಡಲಿಲ್ಲ, ಬರೀ ಎಮ್ಮೆಗಳೇ ನೋಡೋದಾಯಿತು. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಗಳಲ್ಲೂ ಸಹ ಎಮ್ಮೆ ಒಂದು 2-3 ಇದ್ದು. ಆಮೇಲೆ ಎಲ್ಲ ಎಮ್ಮೆಗಳ್ನ ಮಾರಿಬಿಟ್ರು. ಈಗಿನ ಕಾಲದಲ್ಲೂ ನೋಡಿ ಆ ಊರಲ್ಲಿ ಫುಲ್ಲು ಬರೀ ಎಮ್ಮೆಗಳೇ. ಈಗ ನಾವುಗಳು ಹಸುಗಳೆಲ್ಲ ಸಾಕಿದ್ದೀವಿ, ಈಗ ಎಮ್ಮೆಗಳೆಲ್ಲೂ ಇಲ್ಲ. ನಾವು ಹೋಗೋ ಅಷ್ಟರೊಳಗೆ ನೋಡಿ ಹಿಂಗೆ ಕತ್ಲೆ ಹಾಗೆ ಹೋಗ್ಬಿಡ್ತು. ನಾವಿಬ್ಬರೇ ಅಲ್ಲ, ಜೊತೇಲಿ ನಮ್ಮ ಹಳೆ ಮೈನೂ ಸಹ ಅವನು ಜೊತೇಲಿದ್ದಾನೆ. ಹಾಗಾಗಿ ಲೇಟಾಗಿ ಹೊರಟಿದ್ದು ನಾವು. ಫೈನಲಿ ನೋಡಿ ಬಂದು ಊರಿಗೆ. ನಮ್ಮ ಪಾಪ ನೋಡ್ತಿರ್ಬೋದು, ಬರೋ ಅಷ್ಟರೊಳಗೆ ಕರೆಂಟ್ ಹೋಗ್ಬಿಟ್ಟಿತ್ತು. ಇವಾಗ ಬೇಗನೆ ಕತ್ಲೆ ಆಗುತ್ತಲ್ವ, ಹಂಗಾಗಿ ಬೇಗನೆ ಕತ್ಲೆ ಆಗೋಯಿತು. ಅಲ್ಲಿಂದ 5:15 ಬಿಟ್ಟು ಅನಿಸುತ್ತೆ ಊರ. ಬರೋ ಅಷ್ಟರೊಳಗೆ 7-7:30 ಆಗೋಯಿತು. ಅಡುಗೆನೂ ಸಹ ಆಯಿತು. ಒಂದು ಅರ್ಧ ಗಂಟೆ ಕೂತ್ಕೊಂಡು ಆಮೇಲೆ ಊಟನೂ ಆಗೋಯ್ತು. ಊಟ ಸಹ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್